ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ಎಂಬ ವಿಷಯವಾಗಿ ಇದು 3ನೇ ವಾರ ಮಾತಾಡ್ತಾ ಇದ್ದೀವಿ. ಕ್ರಿಸ್ತನು ಬೆತ್ಲೆಹೇಮಲ್ಲಿ ಹುಟ್ಟಿ ಬಂದದ್ದು ಎಲ್ಲ ಮನುಷ್ಯರಿಗೆ ಅದು ಶುಭ ಸಮಾಚಾರ. ಅದು ಹೇಗೆ ಅಂತ ಹೇಳಿ ಈ ಒಂದು ಕ್ರಿಸ್ಮಸ್ ಮೆಸೇಜ್ಗಳಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇದು ನೋಡಿ ಬಹಳ ಇಂಪಾರ್ಟೆಂಟು. ಕ್ರಿಸ್ಮಸ್ ಟೈಮಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬಿಲೀವರ್ಸೇ ಆಗಲಿ ಅನ್ಬಿಲೀವರ್ಸೇ ಆಗಲಿ ಯೇಸು ಕ್ರಿಸ್ತನ ಬಗ್ಗೆ ಧ್ಯಾನ ಮಾಡೋದು ಬಹಳ ಇಂಪಾರ್ಟೆಂಟು. ಹುಟ್ಟಿ ಬಂದರು ಅಂತ ಹೇಳಿ ನಮಗೆ ಗೊತ್ತು, ಆದರೆ ಏನಕ್ಕೆ ಹುಟ್ಟು ಬಂದರು, ಯಾಕೆ ಹುಟ್ಟು ಬಂದರು ಅಂತ ಹೇಳಿ ಬಿಲೀವರ್ಸ್ ಕೂಡ ನಾವು ಪರ್ಸ್ನಲಾಗಿ ತಿಳ್ಕೊಬೇಕು. ಯೇಸು ಕ್ರಿಸ್ತ ಹುಟ್ಟಿ ಬಂದಿದ್ದು ನನಗೋಸ್ಕರ, ನನಗೆ ಬಿಡುಗಡೆ ಕೊಡೋದಕ್ಕೋಸ್ಕರ. ಈ ಕ್ರಿಸ್ಮಸ್ ಸಮಯದಲ್ಲಿ ಮಾತ್ರ ಅಲ್ಲ, ನಮ್ಮ ಲೈಫ್ ಪೂರ್ತಿ ನಾವು ಯೇಸು ಕ್ರಿಸ್ತನ ಪ್ರತಿದಿನ ನೆನೆಸ್ಕೋಬೇಕು. ಆದರೆ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ಇದೊಂದು ಎಕ್ಸ್ಕ್ಲೂಸಿವ್ ಆಗಿ ಆಳವಾಗಿ ಕ್ರಿಸ್ತನ ಬಗ್ಗೆ ಧ್ಯಾನ ಮಾಡ್ತೀವಿ. ಯಾಕೆ ಅಂತಂದರೆ ಯೇಸು ಕ್ರಿಸ್ತ ಇಲ್ಲ ಅಂತಂದರೆ ಸೆಲೆಬ್ರೇಷನ್ನೇ ಇಲ್ಲ. ಈ ಒಂದು ಕ್ರಿಸ್ಮಸ್ಗೆ ಸೆಂಟರು, ಈ ಒಂದು ಕ್ರಿಸ್ಮಸ್ಗೆ ಕಾರಣರು ಯಾರು ಅಂತಂದರೆ ರಕ್ಷಕ ಹುಟ್ಟಿ ಬಂದಿದ್ದು. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ರಕ್ಷಕ ನನಗೋಸ್ಕರ ಹುಟ್ಟಿ ಬಂದಿದ್ದು ಮತ್ತು ಪ್ರತಿ ಮನುಷ್ಯನಿಗೋಸ್ಕರ, ಎಲ್ಲ ಜಾತಿ ಕುಲ ಜನಕ್ಕೋಸ್ಕರ ಯೇಸು ಕ್ರಿಸ್ತ ಹುಟ್ಟಿ ಬಂದಿದ್ದು. ನೀವು ರಕ್ಷಣೆ ಹೊಂದಿದ್ದೀರಾ. ಅನೇಕರು ಈ ಒಂದು ವಚನವನ್ನು ಕೇಳಿಸ್ಕೊಳ್ಳೋರು. ಇದು ನಿಮಗೆ ಯಾಕೆ ಬೋಧನೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಹೊಂದಿಕೊಂಡಿರುವ ಈ ರಕ್ಷಣೆನ ಇನ್ನೊಬ್ಬರಿಗೆ ನೀವು ಸಾರಬೇಕು. ನಾವು ಮಾತ್ರ ರಕ್ಷಣೆ ಹೊಂದಿ ನಾವು ಮಾತ್ರ ಪರಲೋಕಕ್ಕೆ ಹೋದರೆ ಸಾಲದು. ನಮ್ಮನ್ನು ಇನ್ನೂ ದೇವರು ಲೋಕದಲ್ಲಿ ಇಟ್ಟಿರೋದು ಏನಕ್ಕಂತಂದರೆ, ಒಂದು ಪ್ರಾರ್ಥನೆ ಮಾಡಿ ಅನೇಕ ಆತ್ಮಗಳು ದೇವರ ಕಡೆ ಬರುವಂತೆ ನಾವು ಪ್ರೇಯರ್ ಮಾಡಬೇಕು. ಇನ್ನೊಂದು ಸುವಾರ್ತೆ ಸಾರೋದಕ್ಕೆ ನಿಮಗೂ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ವಾ. ನೀವು ಸುವಾರ್ತೆ ಇವಾಗ ಕ್ರಿಸ್ಮಸ್ ಅಂದರೆ ಏನು ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನಿಮ್ಮನ್ನು ಯಾರಾದರೂ ಕೇಳಿದ್ರೆ ನಿಮಗದು ಉತ್ತರ ಕೊಡೋಕ್ಕೆ ಬರಬೇಕಲ್ವಾ. ಸೊ ಕ್ರಿಸ್ಮಸ್ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿ. ಮತ್ತು ಈ ಒಂದು ಸಮಯದಲ್ಲಿ ಲೋಕ ಎಲ್ಲ ಕ್ರಿಸ್ಮಸ್ ಅನ್ನೋದ್ರ ಬಗ್ಗೆ 1 ತಿಂಗಳು ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬ, ಬೇರೆ ಹಬ್ಬಗಳೆಲ್ಲ 1 ದಿವಸ 2 ದಿವಸ ಇರ್ತವೆ. ಆದರೆ ಕ್ರಿಸ್ಮಸ್ ಅನ್ನೋದು ಡಿಸೆಂಬರ್ ಪೂರ್ತಿ ಹೊಸ ವರ್ಷವರೆಗೂ ಎಲ್ಲರೂ ಸೆಲೆಬ್ರೇಟ್ ಮಾಡೋ ಹಬ್ಬ. ಕ್ರಿಸ್ಮಸ್ ಕಂಟಟ ಅಂತ ಹೇಳ್ತಾರೆ, ಕ್ರಿಸ್ಮಸ್ ಕಾನ್ಸರ್ಟ್ ಅಂತ ಹೇಳ್ತಾರೆ, ಕ್ರಿಸ್ಮಸ್ ಪ್ರೋಗ್ರಾಮ್. ಈ ಒಂದು ತಿಂಗಳು ಪೂರ್ತಿ ಇದು ಒಂದು ಸೆಲೆಬ್ರೇಟ್ ಮಾಡೋ ಹಬ್ಬ. ಇದು ಯಾಕೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ ಹೇಳಿ ಬಿಲೀವರ್ಸ್ಗೂ ಗೊತ್ತಿರಬೇಕು ಮತ್ತು ಅನ್ಬಿಲೀವರ್ಸ್ಗೂ ಸಹ ನಾವು ಪ್ರೇಯರ್ ಮಾಡೋಣ ಈ ಸಮಯದಲ್ಲಿ. ಯಾಕೆಂದರೆ ಲೋಕದ ಕಡೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಜನರು ರಕ್ಷಣೆ ಹೊಂದಲಿ ಅಂತ ಹೇಳಿ ಈ ಟೈಮಲ್ಲಿ ಸ್ವಲ್ಪ ಎಕ್ಸ್ಕ್ಲೂಸಿವ್ ಆಗಿ ಪ್ರೇಯರ್ ಮಾಡಿ. ಯಾಕೆಂದರೆ ಆತ್ಮಗಳು ನಶಿಸಿ ಹೋಗಬಾರ್ದು, ನಿತ್ಯ ನರಕಕ್ಕೆ ಹೋಗಬಾರ್ದು ಅಂತ ಹೇಳಿ ಯೇಸು ಕ್ರಿಸ್ತ ನಮಗೋಸ್ಕರ ಹುಟ್ಟಿ ಬಂದದ್ದು. ಸೊ ನಾವು ಈ ಒಂದು ರಕ್ಷಣೆಯಲ್ಲಿ ಆಲ್ರೆಡಿ ಪಾಲ್ಗೊಂಡಿದ್ದೀವಿ. ಇದೇ ರಕ್ಷಣೆ ದೇವರು ಎಲ್ಲರಿಗೂ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಸೊ ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನದ ಒಳಗಡೆ ಹೋಗಿ ಧ್ಯಾನ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನಿನ್ನ ಕೃಪೆ ನಿನ್ನ ದಯೆಯಿಂದ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ. ನಮ್ಮನ್ನು ಲೋಕ ಉಂಟು ಮಾಡೋದಕ್ಕಿಂತ ಮುಂಚೆನೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡು ಈ ದಿನ ನಿಮ್ಮ ಮಕ್ಕಳನ್ನಾಗಿ ನೀವು ನಮ್ಮನ್ನು ಸ್ವೀಕಾರ ಮಾಡಿದ್ದೀರಾ. ಕೊಟ್ಟಂಥ ರಕ್ಷಣೆಗೋಸ್ಕರ ನಿಮಗೆ ಸ್ತೋತ್ರ. ನಿಮ್ಮ ಮಗನಾದ ಯೇಸು ಕ್ರಿಸ್ತನಿಗೋಸ್ಕರ ನಿಮಗೆ ಸ್ತೋತ್ರ. ಲೋಕದ ಮೇಲೆ ನೀವು ಎಷ್ಟೋ ಪ್ರೀತಿಯನ್ನಿಟ್ಟು ನಿಮ್ಮ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟಿದ್ದೀರಾ. ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ನೀವು ಯೇಸು ಕ್ರಿಸ್ತನನ್ನು ಕೊಟ್ಟಿದ್ದೀರಾ. ನಿಮ್ಮ ಚಿತ್ತದ ಪ್ರಕಾರ, ನಿಮ್ಮ ವಚನದ ಪ್ರಕಾರ ಈ ಸಮಯದಲ್ಲಿ ನಾವು ಅನೇಕರು ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ರಕ್ಷಣೆ ಹೊಂದುವಂತೆ ನಾವು ಪ್ರಾರ್ಥನೆ ಮಾಡ್ತೀವಿ. ಕರ್ತನೆ, ಎಲ್ಲಿ ನಿಮ್ಮ ಸುವಾರ್ತೆ ಸಾರಲ್ಪಡ್ತಾ ಇದೆಯೋ, ಎಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಸುವಾರ್ತೆ ಸಾರಲ್ಪಡ್ತೀಯೋ ದೇವರೇ, ಅಲ್ಲೆಲ್ಲ ಕಡೆ ಪವಿತ್ರಾತ್ಮನ ಮಳೆ ಸುರಿಸಿ ನೀವು ಅವರೆಲ್ಲರಿಗೂ
ಕ್ರಿಸ್ತನ ಬಗ್ಗೆ ಒಂದು ಪ್ರಕಟಣೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಅವರ ಪಾಪಿಗಳು, ಅವರಿಗೆ ಯೇಸು ಕ್ರಿಸ್ತ ಅವ್ರ ಜೀವನದಲ್ಲಿ ಬೇಕು, ರಕ್ಷಕ ಅವ್ರ ಜೀವನದಲ್ಲಿ ಬೇಕು ಅಂತ ಹೇಳಿ ಅವರು ತಿಳಿದುಕೊಳ್ಳುವಂತೆ ನೀನು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಲಕ್ಷಾಂತರ ಮಕ್ಕಳು ರಕ್ಷಣೆ ಹೊಂದಿ ದೇವರ ರಾಜ್ಯದಲ್ಲಿ ಬರುವಂತೆ ನೀನು ಕಾರ್ಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಎಲ್ಲ ಕ್ರಿಸ್ಮಸ್ ಆರಾಧನೆಗಳನ್ನ ನೀನು ಆಶೀರ್ವಾದ ಮಾಡಿದಕ್ಕೋಸ್ಕರ ನಿನಗೆ ಸ್ತೋತ್ರ. ಅನೇಕ ಜನರು ಈ ಒಂದು ಸಮಯದಲ್ಲಿ ರಕ್ಷಣೆ ಹೊಂದಿದ್ದಕ್ಕೋಸ್ಕರ ನಿಮಗೆ ಸ್ತೋತ್ರ. ಮತ್ತು ಈ ಸಮಯದಲ್ಲಿ ನಾವು ನಿಮ್ಮ ವಚನವನ್ನು ಧ್ಯಾನ ಮಾಡುವಾಗ ಯೇಸು ಕ್ರಿಸ್ತನ ಬಗ್ಗೆ ನಮ್ಮೆಲ್ಲರಿಗೂ ನೀವು ಪ್ರಕಟಣೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನೀವು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಈ ಒಂದು ನ್ಯೂಸು ದೇವದೂತ ಅನೌನ್ಸ್ ಮಾಡ್ತಾ ಇರೋದು. ಹೆದರಬೇಡಿರಿ, ಕೇಳಿರಿ. ಕೇಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಇಂಗ್ಲೀಷಲ್ಲಿ ಇದೇ ವಚನ ನಾವು ಓದಬೇಕಾದ್ರೆ ಬಿಹೋಲ್ಡ್ ಅಂತ ಇದೆ, ಅಂದರೆ ಗಮನ ಕೊಟ್ಟು ಕೇಳಿರಿ. ನೀವು ಒಂದು ಫುಲ್ ಅಟೆನ್ಷನ್ ಈ ಕಡೆ ಕೊಡಿ. ನಾನು ಒಂದು ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನಂತಂದರೆ, ರಕ್ಷಕನು ಕ್ರಿಸ್ತನು ಹುಟ್ಟಿದ್ದಾನೆ. ಅದು ನಿಮಗೋಸ್ಕರ ಹುಟ್ಟಿದ್ದಾನೆ. ನಿಮ್ಮ ಪಾಪಗಳಿಗೆ ಬಿಡುಗಡೆ ಕೊಡುವುದಕ್ಕೋಸ್ಕರ ಹುಟ್ಟಿದ್ದಾನೆ. ನಿಮಗೆ ರಕ್ಷಣೆ ಕೊಡುವುದಕ್ಕೋಸ್ಕರ ರಕ್ಷಕನು ಹುಟ್ಟಿದ್ದಾನೆ. ರಕ್ಷಣೆ ಅನ್ನೋದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಮಾತ್ರ. ಬೇರೆ ಯಾವ ನಾಮನೂ ಇಲ್ಲ ಮನುಷ್ಯನನ್ನು ರಕ್ಷಣೆ ಕೊಡೋದಕ್ಕೆ. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ರಕ್ಷಣೆ. ಪೇತ್ರ ಹೇಳ್ತಾನೆ ಅಪೊಸ್ತಲರ ಕೃತ್ಯದಲ್ಲಿ, ಅಪೊಸ್ತಲರು 4ನೇ ಅಧ್ಯಾಯ 12ನೇ ವಚನ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಟ್ಟಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಅಂದರೆ ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ. ಬೇರೆ ಯಾವ ಹೆಸರಲ್ಲೂ ರಕ್ಷಣೆ ಇಲ್ಲ. ನೀವು ಯಾರಾದರೂ ಇವಾಗ ನೋಡಿ, ನಾವು ಯೇಸು ಕ್ರಿಸ್ತ ಒಬ್ಬನೇ ದೇವರು ರಕ್ಷಕ ಅಂತಂದರೆ, ಈ ಒಂದು ಸುವಾರ್ತೆ ಸಾರಬೇಕಾದ್ರೆ ಜನರು ಹೇಳ್ತಾರೆ, ನೀವು ನಿಮ್ಮ ದೇವ್ರನ್ನ ಯೇಸು ಕ್ರಿಸ್ತ ಅಂತ ಹೇಳಿ ಆ ಹೆಸರಲ್ಲಿ ಕರಿತೀರಾ? ನಮಗೂ ದೇವರಿದ್ದಾರೆ, ನಾವು ನಮ್ಮ ದೇವ್ರನ್ನ ಬೇರೆ ಹೆಸರಲ್ಲಿ ಕರಿತೀವಿ. ಎಲ್ಲ ದೇವರು ಒಂದೇ, ನೀವು ಯೇಸು ಕ್ರಿಸ್ತ ಅಂತೀರಾ, ನಾವು ಬೇರೆ ಹೆಸರು ಹೇಳ್ತೀವಿ. ನಾನು ಹೆಸರುಗಳು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಹೆಸರು, ದೇವರ ಹೆಸರು ಮಾತ್ರ ನಾನು ಇಲ್ಲಿ ಹೇಳೋದು. ಯಾರಂದರೆ ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನ ನಾಮದಲ್ಲಿ ಹೊರತು ಬೇರೆ ಇನ್ನು ಯಾವ ನಾಮದಲ್ಲೂ ಇಲ್ಲ. ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಆಗುತ್ತೆ, ಇನ್ನೆಲ್ಲಿಯೂ ಸಿಕ್ಕೋದಿಲ್ಲ. ಆಕಾಶದ ಕೆಳಗಡೆ, ಭೂಮಿ ಕೆಳಗಡೆ ಈ ಸರ್ವ ಮನುಷ್ಯರಿಗೆ ರಕ್ಷಣೆ ಅನ್ನೋದು ಇನ್ನು ಯಾವುದರಲ್ಲೂ ಇಲ್ಲ, ಯೇಸು ಕ್ರಿಸ್ತನ ನಾಮ ಮಾತ್ರ. ನಮಗೂ ದೇವರಿದ್ದಾರೆ, ನೀವು ದೇವರು ಅಂತೀರಾ, ನಾವು ದೇವರು ಅಂತೀವಿ. ನೀವು ಯೇಸು ಕ್ರಿಸ್ತ ಅಂತೀರಾ, ನಾವು ಬೇರೆ ಹೆಸರು ಹೇಳ್ತೀವಿ. ಎಲ್ಲ ದೇವರು ಒಂದೇ, ನೀವೇ ಜಾಸ್ತಿ ವ್ಯತ್ಯಾಸ ಮಾಡೋದು, ಎಲ್ಲ ದೇವರು ಒಂದೇ ಅಂತ ಹೇಳ್ತಾರೆ. ಎಲ್ಲ ದೇವರು ಒಂದೇ ಅಲ್ಲ. ನಮ್ಮ ದೇವರು ಭೂಮಿ ಪರಲೋಕ ಆಕಾಶಗಳನ್ನು ಸೃಷ್ಟಿ ಮಾಡಿರುವ ದೇವರು ಒಬ್ಬನೇ ದೇವರು. ಎಲ್ಲ ದೇವರುಗಳು ಎಲ್ಲ ಇಲ್ಲ, ಅನೇಕ ದೇವರುಗಳು ಇಲ್ಲ. ಲೋಕಕ್ಕೆ ಒಬ್ಬನೇ ರಕ್ಷಕನು, ಒಬ್ಬನೇ ದೇವರು, ಅದು ಯೇಸು ಕ್ರಿಸ್ತ. ಅನೇಕ ದೇವರುಗಳು ಇಲ್ಲ. ಅನೇಕ ದೇವರುಗಳು ಮನುಷ್ಯರು ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಅವರವ್ರ ಇಷ್ಟಗಳನ್ನು ತೀರಿಸ್ಕೊಳೋದಕ್ಕೋಸ್ಕರ. ಅವರವ್ರಿಗೆ ಯಾವ್ಯಾವ ದೇವ್ರು ಇಷ್ಟನೋ ಆ ಪ್ರಕಾರಗಳು ಮನುಷ್ಯರು ದೇವರನ್ನ ಸೃಷ್ಟಿ ಮಾಡಿರೋದನ್ನು ಅವ್ರ ದೇವರು ಅಂತ ಹೇಳೋದು. ಆದರೆ ನಮ್ಮ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ. ಯಾವಾಗ ಒಬ್ಬ
ದೇವರು ಅಂತ ಕರೆಯೋಕ್ಕಾಗತ್ತೆ ಒಬ್ಬರನ್ನ ಅಂತಂದರೆ ಅವ್ರು ಸೃಷ್ಟಿ ಮಾಡಬೇಕು. ಸೃಷ್ಟಿಕರ್ತನನ್ನೇ ದೇವರು ಅಂತ ಹೇಳಿ ಕರೆಯೋಕ್ಕಾಗೋದು. ಇವಾಗ ಕಲ್ಲು ಮಣ್ಣು ಗೊಂಬೆಗಳನ್ನು ಸೃಷ್ಟಿ ಮಾಡಿ ನೀವು ಅದನ್ನು ದೇವರು ಅಂತ ಹೇಗೆ ಕರೆಯೋಕ್ಕಾಗುತ್ತೆ? ನೀವು ಅದನ್ನು ಸೃಷ್ಟಿ ಮಾಡಿದ್ದು, ನೀವು ಅವಕ್ಕೆ ದೇವರು, ನೀವು ಅದನ್ನು ಸೃಷ್ಟಿ ಮಾಡಿದ್ದು. ಸೊ ನಮ್ಮನ್ನು ಸೃಷ್ಟಿ ಮಾಡಿರೋದು ದೇವರು. ಸೊ ಈ ಒಂದು ಮನುಷ್ಯ ಪಾಪದಲ್ಲಿ ಬಿದ್ದಾಗ, ಯಾರ್ಯಾರು ಪಾಪ ಮಾಡ್ತಾರೋ ಎಲ್ಲರೂ, ರೋಮಪುರದಲ್ಲಿ ಒಂದು ವಚನ ಬರೆದಿದೆ, ರೋಮಪುರದಲ್ಲಿ ಪೌಲ ಹೇಳ್ತಾನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ. ಎಲ್ಲರೂ ಪಾಪ ಮಾಡಿರೋದಕ್ಕೋಸ್ಕರ ಎಲ್ಲರಿಗೂ ರಕ್ಷಣೆ ಅಗತ್ಯ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು. ಯಾಕೆ ಅಂತಂದರೆ ಎಲ್ಲರೂ ಪಾಪದಲ್ಲಿದ್ದಾರೆ. ಕೆಲವರು ಅಂತಾರೆ, ನನಗೇನಕ್ಕೆ ರಕ್ಷಣೆ, ನಾನೇನು ತಪ್ಪು ಮಾಡಿಲ್ಲ, ನಾನೇನು ಪಾಪ ಮಾಡಿಲ್ಲ ಅಂತ ಕೆಲವರು ಆ ಒಂದು ಎಕ್ಸ್ಟ್ರೀಮಲ್ಲೂ ಇದ್ದಾರೆ. ಇನ್ನೊಂದು, ನನಗೇನಕ್ಕೆ ಯೇಸು ಕ್ರಿಸ್ತ ಬೇಕು, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಮನೆ ಇದೆ, ಬ್ಯಾಂಕ್ ಬ್ಯಾಲೆನ್ಸು ಜಾಸ್ತಿ ಇದೆ, ಆರೋಗ್ಯವಾಗಿದ್ದೀನಿ, ಜಿಮ್ಗೆ ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಒಳ್ಳೆ ಫ್ಯಾಮಿಲಿ ಇದೆ, ಡೈಲಿ ಒಳ್ಳೆ ಊಟ ತಿಂತೀನಿ, ನನಗೇನಕ್ಕೆ ಬೇಕು ರಕ್ಷಣೆ ಅನ್ನೋ ಜನ ಕೂಡ ಇದ್ದಾರೆ. ಅಂದರೆ ಯೇಸು ಕ್ರಿಸ್ತ ಏನೋ ಬರೀ ಇವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಮಾತ್ರ ಕೊಡ್ತಾರೆ ಅಂತ ಕೆಲವರು ಅನ್ಕೊತಾರೆ. ಅದೆಲ್ಲ ದೇವರು ಕೊಡ್ತಾರೆ, ಬಟ್ ಅದಕ್ಕಿಂತ ಹೆಚ್ಚಾಗಿದೆ. ಅದು ಏನಂದರೆ ರಕ್ಷಣೆ, ಪಾಪದಿಂದ ಬಿಡುಗಡೆ ಅನ್ನೋದು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ. ರಕ್ಷಕ ಅನ್ನೋದು ಯೇಸು ಕ್ರಿಸ್ತ ಮಾತ್ರ. ಯೇಸು ಕ್ರಿಸ್ತ ಅನ್ನೋದು ಇಡೀ ಲೋಕಕ್ಕೆ ದೇವರು ಕೊಟ್ಟಂಥ ವರ ಗಿಫ್ಟ್. ದೇವರು ಯೇಸು ಕ್ರಿಸ್ತನ ನಮ್ಮೆಲ್ಲರಿಗೋಸ್ಕರ ಕೊಟ್ಟಿದ್ದು. ಮನುಷ್ಯ ನೋಡಿ ಪಾಪದಲ್ಲಿ ಬಿದ್ದಾಗ ಆತನನ್ನು ಅವನು ಪಾಪದಿಂದ ಬಿಡುಗಡೆ ಮಾಡ್ಕೊಳೋದಕ್ಕೆ ಆಗಲಿಲ್ಲ, ಆಗೋದು ಇಲ್ಲ. ಸೈತಾನನ ಒಂದು ದಾಸತ್ವದಲ್ಲಿ ಅವನಿದ್ದಾನೆ, ಪಾಪದ ದಾಸತ್ವದಲ್ಲಿ ಆತನಿದ್ದಾನೆ. ಯೇಸು ಕ್ರಿಸ್ತ ಈವನ್ ಫರಿಸಾಯರಿಗೂ ಸಹ ಹೇಳ್ತಾರೆ, ನೀವು ಪಾಪದಲ್ಲಿದ್ದೀರಾ, ಮಗ ನಿಮ್ಮನ್ನು ಬಿಡುಗಡೆ ಮಾಡಿಲ್ಲ ಅಂತಂದರೆ ನೀವು ನಿಮ್ಮ ಪಾಪದಲ್ಲೇ ಸಾಯ್ತೀರಾ. ಪಾಪದಲ್ಲಿ ಸಾಯೋದು ಅನ್ನೋದು ಬಹಳ ಭಯಂಕರವಾದದ್ದು. ಅದು ನಿಮಗೆ ಲೈಫಲ್ಲಿ ನನಗೇನಪ್ಪ ತುಂಬ ಕೆಟ್ಟದ್ದಾಯಿತು ಅಂತ ಅಂದರೆ ಪಾಪದಲ್ಲಿ ಸಾಯೋದು. ಅದಕ್ಕಿಂತ ಕೆಟ್ಟದ್ದು ಮನುಷ್ಯನಿಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಿಂತ ದೊಡ್ಡ ಟ್ರಾಜಿಡಿ ಮನುಷ್ಯನಿಗೆ ಯಾವುದೂ ಆಗೋದಿಲ್ಲ. ಯಾವುದಂದರೆ ಪಾಪದಲ್ಲಿ ಸಾಯೋದು. ಪಾಪದಲ್ಲಿ ಸಾಯೋದು ಅಂತಂದರೆ ಯೇಸು ಕ್ರಿಸ್ತನನ್ನು ರಕ್ಷಕ ಅಂತ ಹೇಳಿ ಒಪ್ಕೊಳ್ದಿರ ಸಾಯೋದು. ಇದು ಬಹಳ ಭಯಂಕರವಾದದ್ದು. ಇದಕ್ಕಿಂತ ಭಯಂಕರವಾದದ್ದು ನಿಮ್ಮ ಲೈಫಲ್ಲಿ ಬೇರೆ ಏನೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಇವಾಗ ನೋಡಿ, ಒಬ್ಬ ಬಿಲೀವರ್, ವಿಶ್ವಾಸಿ ರಕ್ಷಣೆ ಹೊಂದಿದ್ದಾರೆ, ರಕ್ಷಣೆ ಹೊಂದಿ ಸಭೆಗೆ ಹೋಗ್ತಾ ಇದ್ದಾರೆ, ಆದರೆ ಬಡವನಾಗಿದ್ದಾನೆ, ಅವನಿಗೆ ಸ್ವಲ್ಪ ಹಣ ಕಷ್ಟ ಇದೆ, ಹಣ ಕೊರತೆ ಇದೆ. ಆ ಒಂದು ಹಣ ಕೊರತೆಯಲ್ಲೇ ಆ ಮನುಷ್ಯ ಏನು ಮಾಡ್ತಾನೆ, ಆ ಒಂದು ಹಣ ಕೊರತೆ ಪ್ರಾಬ್ಲಮ್ನ ಗೆಲ್ಲಕ್ಕಾಗ್ದಿರ, ಜಯಿಸೋಕ್ಕಾಗ್ದಿರ ತೀರೋದ ಅಂತಲೇ ಇಟ್ಕೊಳ್ಳಿ. ಒಬ್ಬ ಬಿಲೀವರು, ಇದು ಯಾವ ಬಿಲೀವರ್ಗೂ ನಡಿಬಾರ್ದು. ನಾನೊಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದರೆ ಅನೇಕ ಬಿಲೀವರ್ಸು ಕೂಡ ಹಣ ಕೊರತೆನ, ಆ ಒಂದು ತೊಂದರೆನ ಜಯಿಸೋಕ್ಕಾಗ್ದಿರ ಎಷ್ಟೊಂದು ಜನ ಸಾಲದಲ್ಲಿ ತೀರೋಗಿದ್ದಾರೆ. ಅದು ತುಂಬ ಶೋಕಕರವಾದ ವಿಷಯ, ಅವು ನಡಿಬಾರ್ದು. ಆದರೆ ನಡೀತಾ ಇದೆ. ಅದು ಪ್ರಾಬ್ಲಮ್ಮು ದೇವರಲ್ಲ, ಬಿಲೀವರ್ಸು ಅದನ್ನು ಜಯಿಸೋಕ್ಕಾಗ್ದಿರ ಸೋತೋಗ್ತಾ ಇದ್ದಾರೆ. ಇನ್ನು ಅನೇಕ ಬಿಲೀವರ್ಸು ಯೇಸು ಕ್ರಿಸ್ತ ಗುಣ ಅನ್ನೋದನ್ನು ಒದಗಿಸ್ಕೊಟ್ಟಿದ್ರು, ಸಭೆಗೆ ದೇವರು ಗುಣಪಡಿಸ್ತಾನೆ ಅಂತ ಹೇಳಿ ಆ ಒಂದು ಆಶೀರ್ವಾದ ಕೊಟ್ಟಿದ್ರು, ಅನೇಕರು ಕಾಯಿಲೆಗಳಲ್ಲಿ ನರಳಿ ಈ ಲೋಕನ ಟೈಮ್ ಬರೋದಕ್ಕಿಂತ ಮುಂಚೆ ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ, ನೀವು ಬಿಲೀವರ್ ಆಗಿ ಹಣಕಾಸಿನ ಕೊರತೆನ ನೀವು ಗೆಲ್ದಿರಾ, ಇಲ್ಲ ಅನಾರೋಗ್ಯದಲ್ಲಿ ಸತ್ರು, ಅದು ನಿಮಗೇನು ಬಹಳ ಭಯಂಕರವಾದದ್ದು ಅಂತ ಹೇಳಿ ತಿಳ್ಕೊಬೇಡಿ. ಇವರು ಬೇಗ ಸತ್ತೋದ್ರು ಅಂತ ಹೇಳಿ ಮಾತ್ರ ಆಗುತ್ತೆ. ಆದರೆ ಅವರ ಹೆಸರು ಯಾವ ದಿನ ಅವರು ಬಿಲೀವರ್ಸು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ ಒಪ್ಕೊಂಡಿದ್ರೋ ಆ ದಿನದಲ್ಲೇ ಅವರ ಹೆಸರು ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಅವರು ಜೀವಕ್ಕೆ ಬಾಧ್ಯರು ಅಂತ ಹೇಳಿ ಯೇಸು ಕ್ರಿಸ್ತನ
ಬುಕ್ಕು ಅಂತ ಹೇಳಿ ಪರಲೋಕದಲ್ಲಿದೆ. ಇಂಗ್ಲೀಷಲ್ಲಿ ಲ್ಯಾಂಬ್ಸ್ ಬುಕ್ ಆಫ್ ಲೈಫ್ ಅಂತ, ಯಜ್ಞದ ಕುರಿಮರಿಯ ಆ ಒಂದು ಬುಕ್ಕು. ಆ ಒಂದು ಬುಕ್ಕಲ್ಲಿ ಇವರು ಜೀವಕ್ಕೆ ಬಾಧ್ಯರು, ಜೀವ ಬಾಧ್ಯರ ಪಟ್ಟಿಯಲ್ಲಿ ಎಲ್ಲ ಬಿಲೀವರ್ಸ್ ಹೆಸರು ಅಲ್ಲಿ ಬರೆದಿದೆ. ಸೊ ಇಂಥ ಬಿಲೀವರ್ಸು ಹಣಕಾಸಿನ ವಿಷಯದಲ್ಲಿ ಕೊರತೆಯಾಗಿ ಸಾಯ್ತಾರೆ ಮತ್ತು ಅನಾರೋಗ್ಯದಲ್ಲಿ ಸಾಯ್ತಾರೆ. ಅಂದರೆ ಒಂದು ವೇಳೆ ನಾನು ಯಾರೂ ಈ ರೀತಿ ನಡಿಬಾರ್ದು, ಆದರೆ ಒಂದು ವೇಳೆ ಆ ಥರ ನಡೆದೋದ್ರೂ ಅವರು ಜೀವಕ್ಕೆ ಸೇರ್ತಾರೆ, ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರಿದೆ. ಇಂಪಾರ್ಟೆಂಟ್ ಏನಂತಂದರೆ, ಬಹಳ ಪ್ರಧಾನವಾಗಿ ಮನುಷ್ಯನ ಲೈಫಲ್ಲಿ ಬೇಕಾಗಿರೋದು ಏನು ಅಂತಂದರೆ, ನಿಮ್ಮ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಇದೆಯಾ? ನಿಮ್ಮ ಹೆಸರು ಯೇಸು ಕ್ರಿಸ್ತನ ಆ ಒಂದು ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ? ಅದು ಬಹಳ ಇಂಪಾರ್ಟೆಂಟು. ಒಂದು ವೇಳೆ ಹಣ ಕೊರತೆ ಇದ್ದರೆ ಬಿಲೀವರ್ಸ್ ಕೇಳ್ತಾ ಇದ್ದೀನಿ, ನಂಬಿ ದೇವರು ನಿಮಗೆ ಹಣ ಕೊರತೆಯಿಂದ ದೇವರು ಬಿಡುಗಡೆ ಕೊಡ್ತಾರೆ. ಒಂದು ವೇಳೆ ಅನಾರೋಗ್ಯದಿಂದ ನರಳ್ತಾ ಇದ್ದರೆ, ಆತನ ಗಾಯಗಳಿಂದ ನಾನು ಗುಣವಾದೆನು ಅಂತ ಹೇಳಿ ಆ ಒಂದೇ ಸ್ಕ್ರಿಪ್ಚರ್ ಮೇಲೆ, ಆ ಒಂದು ಒಂದೇ ಮೈಂಡಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಅನಾರೋಗ್ಯ ದೇವರು ಬಿಡುಗಡೆ ಕೊಡ್ತಾರೆ. ನೀವು ಮುಂಚೆನೇ ಸಾಯಬೇಕಾಗಿಲ್ಲ, ನೀವು ಹಣ ಕೊರತೆಯಲ್ಲೂ ಇರಬೇಕಾಗಿಲ್ಲ. ಇದು ಎರಡು ದೇವ್ರ ಚಿತ್ತ ಇಲ್ಲ. ನೀವು ರಕ್ಷಣೆ ಹೊಂದ ಮೇಲೆ ಎಲ್ಲ ವಿಷಯದಲ್ಲೂ ಚೆನ್ನಾಗಿರಬೇಕು ಅಂತ ಹೇಳೇ ದೇವ್ರ ಚಿತ್ತ. ಆದರೂ ಕೆಲವರು ಜಯಿಸ್ತೀರಾ ಕಷ್ಟದಲ್ಲಿ ಅನೇಕ ಬಿಲೀವರ್ಸ್ ಸಾಯೋದು ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಅವರು ಆ ಒಂದು ಪರಿಸ್ಥಿತಿಲಿ ಸತ್ರು, ಅವರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿದೆ. ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದಾರೆ. ಯಾಕೆ ಅಂದರೆ ಯೇಸು ಕ್ರಿಸ್ತನನ್ನು ನಂಬಿದ್ದರಿಂದ. ಇನ್ನು ಇವಾಗ ಇನ್ನೊಂದು ಗ್ರೂಪ್ ತಗೊಳ್ಳೋಣ. ಇವಾಗ ಯೇಸು ಕ್ರಿಸ್ತನ ನಂಬದೇ ಇರೋ ಒಂದು ಗ್ರೂಪ್ ಇದೆ, ಅವ್ರು ಅನ್ಬಿಲೀವರ್ಸ್. ಅವ್ರ ಹತ್ರ ನೋಡಿ ಎಲ್ಲ ಹಣಕಾಸು ಇದೆ, ಲೈಫನ್ನ ಲಕ್ಸುರಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ, ಫ್ಲೈಟ್ಸಲ್ಲಿ ಓಡಾಡ್ತಾ ಇದ್ದಾರೆ, ಒಳ್ಳೆ ಒಡವೆಗಳು ಹಾಕ್ಕೊಳ್ತಾರೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊತಾರೆ, ಏನೇನು ಬೇಕೋ ರೆಸ್ಟೋರೆಂಟಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಹೋಗಿ ತಿಂತಾರೆ. ಆದರೆ ಅವ್ರ ಜೀವನದಲ್ಲಿ ಯೇಸು ಕ್ರಿಸ್ತ ಇಲ್ಲ. ಆವಾಗ ಅಂದ್ಕೊಳ್ಳೋದು, ನೋಡೋರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊತೀವಿ. ಹಾಗಂತ ಹೇಳಿ ಬಿಲೀವರ್ಸ್ ಅದು ಯಾವುದು ಎಂಜಾಯ್ ಮಾಡಲ್ಲ, ದೇವ್ರು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ. ಬಿಲೀವರ್ಸ್ಗೂ ದೇವ್ರು ಕೊಡ್ತಾರೆ. ಅನೇಕ ವಿಶ್ವಾಸಿಗಳು ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ನೋಡಿದ್ದೀನಿ ಕಣ್ಣಾರೆ. ಅದೇ ದೇವ್ರ ಚಿತ್ತ. ಇವಾಗ ನೋಡಿ, ಅನ್ಬಿಲೀವರ್ಸ್ ಈ ಗ್ರೂಪ್ ಬಗ್ಗೆ ಮಾತಾಡೋಣ. ಇವ್ರು ಯಾರು ರಕ್ಷಣೆ ಹೊಂದಿಲ್ಲ, ಆದರೆ ಜೀವನದಲ್ಲಿ ಎಲ್ಲ ಇದೆ ಅವ್ರಿಗೆ. ಎಲ್ಲ ಇದ್ದು ಆ ಮನುಷ್ಯ 100 ವರ್ಷ ಬದುಕಿ 100 ಮಕ್ಕಳನ್ನು ಹೆತ್ತಿ ಎಲ್ಲ ಮಕ್ಕಳಿಗೂ ಆಸ್ತಿ ಐಶ್ವರ್ಯ ಅಂತಸ್ತು ಸೊತ್ತನ್ನು ಬಿಟ್ಟು ಹೋದರೂ ಆ ಒಂದು ಮನುಷ್ಯ ಯೇಸು ಕ್ರಿಸ್ತ ಇಲ್ದಿರ ಪಾಪದಲ್ಲಿ ಸತ್ತರೆ ಏನಾಗುತ್ತೆ ಗೊತ್ತಾ? ನಿತ್ಯ ನರಕಕ್ಕೆ ಬಾಧ್ಯರಾಗ್ತಾರೆ. ಅವರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದಿಲ್ಲ ಅಂತಂದರೆ ಪರಲೋಕದಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ. ಹಾಗಂತ ಹೇಳಿ ನೀನು ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದೆ ಅದಕ್ಕೆ ನಿನ್ಗೆ ಪರಲೋಕ ಇಲ್ಲ, ಅದಲ್ಲ. ಆ ಮನುಷ್ಯನಿಗೆ ಯಾಕೆ ಪರಲೋಕ ಇಲ್ಲ ಅಂತಂದರೆ ಅವನು ಎಂಜಾಯ್ ಮಾಡ್ದ ಅಂತ ಅಲ್ಲ. ಆ ಮನುಷ್ಯನಿಗೆ ಯಾಕೆ ಪರಲೋಕ ಇಲ್ಲ ಅಂತಂದರೆ, ಆತನು ಜೀವದಲ್ಲಿರಬೇಕಾದ್ರೆ ಯೇಸು ಕ್ರಿಸ್ತ ನನಗೋಸ್ಕರ ಬಂದನು, ನನಗೋಸ್ಕರ ಶಿಲುಬೆ ಮೇಲೆ ಸತ್ತನು, ನನ್ನ ಪಾಪಕ್ಕೆ ಬಿಡುಗಡೆ ಕೊಟ್ಟನು ಅಂತ ಹೇಳಿ ಆ ಮನುಷ್ಯ ಪಾಪಕ್ಕೆ ಸತ್ತು ಯೇಸು ಕ್ರಿಸ್ತನಿಗೋಸ್ಕರ ಲೋಕದಲ್ಲಿ ಬದುಕಿದ್ರೆ ಆತನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತಾಯಿತ್ತು. ಒಂದು ಆತ್ಮ ಅನ್ನೋದು ಇಡೀ ಲೋಕದ ಐಶ್ವರ್ಯಕ್ಕಿಂತ ಹೆಚ್ಚಾದದ್ದು. ಮನುಷ್ಯರು ಈ ಸಮಯದಲ್ಲಿ ಜಾಸ್ತಿ ಹಣಕಾಸಿಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಒಂದು 10,000ಕ್ಕೋಸ್ಕರ ಒಬ್ಬ ಮನುಷ್ಯನ ಕೂಡ ಕೊಂದುಬಿಟ್ಟು ಹೋಗ್ತಾರೆ. ಒಂದು ಮೊಬೈಲ್ ಫೋನ್ಗೋಸ್ಕರ ಒಬ್ಬ ಮನುಷ್ಯನ ಕೊಲ್ತಾರೆ. ಒಂದು ಚಿಕ್ಕ ಒಡವೆಗಳಿಗೋಸ್ಕರ ಮನೇನ ಕನ್ನ ಹಾಕ್ತಾ ಇದ್ದಾರೆ. ಅಲ್ಲೇನ ಸಾಯಿಸಬೇಕು ಅಂದರೂ ಕೂಡ ಕೆಲವರು ಹಿಂಜರಿಯೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯನಿಗಿಂತ ದುಡ್ಡು ವ್ಯಾಲ್ಯೂಯಬಲ್ ಅಂದ್ಕೊತಾರೆ. ದುಡ್ಡು ಜಾಸ್ತಿ ವ್ಯಾಲ್ಯೂ ಅಲ್ಲ. ಒಂದು ಆತ್ಮ ಪರಲೋಕಕ್ಕೆ ಕರ್ಕೊಂಡು ಹೋಗಬೇಕು ಅಂತಂದರೆ ಇಡೀ ಲೋಕದಲ್ಲಿರುವಂಥ ಜಗತ್ತಲ್ಲಿರುವಂಥ ಬೆಳ್ಳಿ ಬಂಗಾರ ಸಾಕಾಗೋದಿಲ್ಲ. ಇಡೀ ಬೆಳ್ಳಿ ಬಂಗಾರ ಲೋಕದಲ್ಲಿ ಎಷ್ಟಿದೆಯೋ ಇದು ಯಾವುದು ಮನುಷ್ಯನ ಆತ್ಮವನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಆತ್ಮ ಅನ್ನೋದು ಇಡೀ ಲೋಕದ ಎಲ್ಲ ಆಸ್ತಿಗಳಿಗಿಂತ ಎಲ್ಲ ಸೊತ್ತಿಗಿಂತ ಹೆಚ್ಚು. ಯೇಸು ಕ್ರಿಸ್ತವನ ವಚನದಲ್ಲಿ ಬರೆದಿದ್ದಾರೆ, ಸುವಾರ್ತೆಯಲ್ಲಿ ಒಬ್ಬ ಮನುಷ್ಯ
ಲೋಕ ಎಲ್ಲ ಸಂಪಾದನೆ ಮಾಡಿದ್ರು ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಇಲ್ಲ. ನೀವೇನಾದರೂ ಸಂಪಾದನೆ ಮಾಡಿರ್ಬೋದು ಲೈಫಲ್ಲಿ, ಹಣ ಆಸ್ತಿ ಬಂಗ್ಲೆ ಎಲ್ಲ ಸಂಪಾದನೆ ಮಾಡಿರ್ಬೋದು, ಒಳ್ಳೆ ವಿಷಯನೇ. ಹಣ ಆಸ್ತಿ ಎಲ್ಲ ಸಂಪಾದನೆ ಮಾಡೋದು ಬೈಬಲ್ ಯಾವತ್ತು ಕೆಟ್ಟದ್ದು ಅಂತ ಹೇಳೋದಿಲ್ಲ, ಒಳ್ಳೆಯದೇ ಅದು. ಆದರೆ ಅವೆಲ್ಲ ಇದ್ದು ಯೇಸು ಕ್ರಿಸ್ತ ಇಲ್ಲ ಅಂತಂದರೆ ಅವು ನಿಮಗೇನು ಪ್ರಯೋಜನ ಇಲ್ಲ. ನೋಡಿ, ಬಿಲೀವರ್ಸು ಅನೇಕರು ರಕ್ಷಣೆ ಹೊಂದಿ ಹಣ ಆಸ್ತಿ ಎಲ್ಲ ಇದೆ ಅವ್ರಿಗೆ, ಸೊ ಡಬಲ್ ಆಶೀರ್ವಾದ. ನಾನೀಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ರಕ್ಷಣೆ ಅನ್ನೋದು ಬಹಳ ಇಂಪಾರ್ಟೆಂಟು. ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಸಂತೋಷಕರವಾದ ವಿಷಯ ನಡೆಯೋದು ಏನು ಅಂತಂದರೆ, ನೀವು ಆ ರಕ್ಷಣೆ ಹೊಂದೋ ದಿನ. ನನ್ನ ಲೈಫಲ್ಲಿ ಏನಪ್ಪ ಬಹಳ ಇಂಪಾರ್ಟೆಂಟ್ ದಿನ, ನಾನು ಯಾವತ್ತೂ ಮರೆಯೋಕ್ಕೆ ಆಗದೆ ಇರೋವಂಥ ದಿನ, ನಾನು ಯಾವತ್ತೂ ನಿರಂತರವಾಗೂ ಸಂತೋಷ ಪಡುವಂಥ ದಿನ ಯಾವುದು ಅಂತಂದರೆ, ನೀವು ರಕ್ಷಣೆ ಹೊಂದಿದ ದಿನ. ನೀವು ರಕ್ಷಣೆ ಹೊಂದಾಗ ಏನಾಯಿತು ಗೊತ್ತಾ? ನೀವು ರಕ್ಷಣೆ ಹೊಂದಾಗ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನೀವು ಅಂಗೀಕಾರ ಮಾಡಿಕೊಂಡಿರೋ ದಿನ ಏನೆಲ್ಲ ನಡೀತು ಗೊತ್ತಾ? ಆ ದಿನ ನೀವು ಪಾಪಕ್ಕೆ ಸತ್ತು ಕ್ರಿಸ್ತನಲ್ಲಿ ಜೀವಿಸ್ತೀರಾ, ಮತ್ತು ನೀವು ഇരുಳಿನ ರಾಜ್ಯದಿಂದ ಆಚೆ ಬಂದು ಬೆಳಕಿನ ರಾಜ್ಯಕ್ಕೆ ಬರ್ತೀರಾ, ಮತ್ತು ಸಾವಿಂದ ಜೀವಕ್ಕೆ ಬರ್ತೀರಾ. ಇದು ನಡೆಯೋದು. ಇದೆಲ್ಲ ನಿತ್ಯವಾದ ಆಶೀರ್ವಾದಗಳು. ಇವೆಲ್ಲ ಈ ಯೇಸು ಕ್ರಿಸ್ತ ನಂಬಿದ ದಿನದಿಂದ ನಿಮ್ಮ ಆಶೀರ್ವಾದ ಆಲ್ರೆಡಿ ಲೋಕದಲ್ಲಿ ಸ್ಟಾರ್ಟ್ ಆಯಿತು. ಮಗನು ಯಾರಲ್ಲಿ ಇದ್ದಾನೋ ಅವನಿಗೆ ನಿತ್ಯ ಜೀವ, ಮಗನು ಯಾರಲ್ಲಿ ಇಲ್ಲವೋ ಆತನಿಗೆ ನಿತ್ಯ ಜೀವ ಇಲ್ಲ, ಆತನು ಮರಣದಲ್ಲಿದ್ದಾನೆ ಅಂತ ಹೇಳಿ ಯೋಹಾನ ಬರೆದಿದ್ದಾನೆ. ಯಾರಿಗೆ ಮಗನಿದ್ದಾನೋ, ಮಗನು ಅಂತಂದರೆ ಯೇಸು ಕ್ರಿಸ್ತನ ಬಗ್ಗೆ ಆತನು ಮಾತಾಡ್ತಾ ಇರೋದು. ಯಾರಲ್ಲಿ ಮಗ ಇದ್ದಾನೋ ಅವರಲ್ಲಿ ತಂದೆ ಕೂಡ ಇದ್ದಾರೆ, ಯಾರಲ್ಲಿ ಮಗ ಇಲ್ಲವೋ ಅವರಲ್ಲಿ ತಂದೆ ಕೂಡ ಇಲ್ಲ. ಇನ್ನು ಕ್ರೈಸ್ತರಲ್ಲಿ ಇನ್ನೂ ಕೆಲವು ಗ್ರೂಪ್ಸ್ ಇದೆ. ನಾನು ಯಾವ ಗ್ರೂಪ್ಸ್ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನೋಡಿ, ಈ ಒಂದು ಸತ್ಯ ಕ್ರೈಸ್ತರಲ್ಲಿರೋ ಬೇರೆ ಬೇರೆ ಡಿನಾಮಿನೇಷನ್ಗೂ ಕೂಡ ನಾವು ಮಾತ್ರ ಕರೆಕ್ಟಾಗಿ ಹೇಳ್ತೀವಿ, ನಾವು ಹೇಳೋದೇ ಸರಿ ಅಂತ ಹೇಳಿ ಇದು ನಾನು ಮಾಡೋ ಬೋಧನೆ ಅಲ್ಲ. ಇದು ಯೇಸು ಕ್ರಿಸ್ತ ಬೈಬಲಲ್ಲಿ ನಮಗೋಸ್ಕರ ಬರೆದಿರೋ ಒಂದು ಸತ್ಯ. ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರನೇ. ನೀವು ಕ್ರೈಸ್ತರು ಕೆಲವರು ಇದ್ದಾರೆ, ನಾವು ಯೆಹೋವ ತಂದೆ ನಂಬ್ತೀವಿ, ಯೆಹೋವ ತಂದೆ ನಂಬಿ ನಾವು ಪರಲೋಕಕ್ಕೆ ಹೋಗ್ತೀವಿ, ಯೇಸು ಕ್ರಿಸ್ತ ಚಿಕ್ಕ ದೇವರು ಅಂತ ಹೇಳಿ ಆರ್ಗ್ಯೂ ಮಾಡೋ ಜನ ಇದ್ದಾರೆ. ಅವ್ರ ಆರ್ಗ್ಯುಮೆಂಟು ಏನಂತಂದರೆ, ನೀವು ಯೆಹೋವ ತಂದೆನ ದೊಡ್ಡದು ಅಂತ ಒಪ್ಕೊಳ್ಳಿ, ಯೇಸು ಕ್ರಿಸ್ತನ ಚಿಕ್ಕೋರು ಅಂತ ಒಪ್ಕೊಳ್ಳಿ ಅಂತ ಅವ್ರ ಆರ್ಗ್ಯುಮೆಂಟಲ್ಲೇ ಒಂದು ಲೈಫ್ ಕಳೀತಾ ಇದ್ದಾರೆ. ಹೋಗಿ ಬೇರೆ ಒಬ್ಬೊಬ್ಬರು ಮನೆಗೆ ಹೋಗಿ ಇದನ್ನೇ ಆರ್ಗ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ದಾರೆ. ನಾವಿಲ್ಲಿ ಆರ್ಗ್ಯುಮೆಂಟ್ ಗೆಲ್ಲೋದಕ್ಕೋಸ್ಕರ ಇಲ್ಲ, ನಾವಿಲ್ಲಿ ಇರೋದು ಏನಕ್ಕಂತಂದರೆ ಮನುಷ್ಯನಿಗೆ ನಿತ್ಯ ಜೀವ ಅನ್ನೋದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಅಂತ ಹೇಳಿ ಬೋಧಿಸೋದಕ್ಕೋಸ್ಕರ. ನಿಮ್ಮ ಹತ್ರ ಕಮ್ಮಿ ಜನ ಇದ್ದಾರೆ ಅದಕ್ಕೋಸ್ಕರ ನೀವು ಇದನ್ನು ಬೋಧನೆ ಮಾಡ್ತೀರಾ ಅಂತ ಹೇಳ್ತಾರೆ. ಇಲ್ಲ, ಯೇಸು ಕ್ರಿಸ್ತ ಕೊಟ್ಟಿರೋ ಒಂದು ಆಜ್ಞೆ ನಮಗಿದು. ಏನು ಅಂತಂದರೆ, ಇಡೀ ಲೋಕದಲ್ಲಿ ನಾವು ಬೆಸ್ಟಾಗಿ ಮಾಡೋ ಕೆಲಸ ಯಾವುದು ಅಂತಂದರೆ, ನೀವು ಬಂಗ್ಲೆಗಳು ಕಟ್ಟಿ ಒಡವೆಗಳು ಹಾಕ್ಕೊಂಡು ಎಲ್ಲ ಮಾಡೋದಲ್ಲ. ಅದೆಲ್ಲ ಒಳ್ಳೆ ವಿಷಯ, ಆದರೆ ಅದಕ್ಕಿಂತ ಬೆಸ್ಟಾಗಿ ಮಾಡೋ ವಿಷಯ ಏನು ಅಂತಂದರೆ ಸುವಾರ್ತೆ ಸಾರೋದು. ಇದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಇದು ದೇವರ ರಾಜ್ಯವನ್ನು ಕಟ್ಟೋದು. ಇದು ಮನುಷ್ಯರ ಆ ಒಂದು ಕೆಟ್ಟು ಹೋಗಿರೋ, ಬಿದ್ದು ಹೋಗಿರೋ, ನಶಿಸಿ ಹೋಗಿರೋ ಜನನ ಯೇಸು ಕ್ರಿಸ್ತನ ಜೀವನದಲ್ಲಿ, ಯೇಸು ಕ್ರಿಸ್ತನಲ್ಲಿ ಜೀವ ಇದೆ. ಆ ಒಂದು ಜೀವ ಮನುಷ್ಯರಿಗೆ ಕೊಡೋದಕ್ಕೆ ಯೇಸು ಕ್ರಿಸ್ತ ಎಳೆದು ಬಂದಿದ್ದು. ಈ ಒಂದು ಜೀವ ಪ್ರತಿಯೊಬ್ಬ ಮನುಷ್ಯರು ಅನುಭವಿಸ್ಬೇಕು. ರಕ್ಷಣೆ ಆನಂದ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಆಗಬೇಕು ಅಂತ ಹೇಳಿ ದೇವರು ನಮಗೆ ಸುವಾರ್ತೆ ಸಾರಬೇಕು ಅಂತ ಹೇಳಿ ಆಜ್ಞೆ ಕೊಟ್ಟಿರೋದು. ಅದಕ್ಕೋಸ್ಕರ ನಾವಿಲ್ಲಿ ಪ್ರೀಚ್ ಮಾಡ್ತಾ ಇರೋದು. ಯೆಹೋವ ತಂದೆ ಮಾತ್ರನೇ ಅಂತ ಹೇಳಿ ಕೆಲವರು ಆರ್ಗ್ಯುಮೆಂಟ್ ಮಾಡೋರಿದ್ದಾರೆ. ಇನ್ನೊಂದು ಗ್ರೂಪು ಏನಿದೆ ಅಂತಂದರೆ, ನಾವು ಈ ಒಂದು ಪೆಂತಕೋಸ್ಟ್ ಟೈಮಲ್ಲಿ ಆ ಒಂದು ಕರಿಸ್ಮ್ಯಾಟಿಕ್ ಮೂಮೆಂಟ್ ಅಂತ ಹೇಳ್ತಾರೆ. ಆ ಹಳೆ ಒಂದು 1960 ಅರೌಂಡ್ ದಟ್ ಟೈಮ್, ಇಲ್ಲ 1800 ಇಸ್ವಿಲೇ ಏನಾಯಿತು ಅಂತಂದರೆ,
ಈ ಒಂದು ಕರಿಸ್ಮ್ಯಾಟಿಕ್ ಮೂಮೆಂಟು ಅಮೇರಿಕಾದಲ್ಲಿ ಬಹಳ ಸ್ಟ್ರಾಂಗಾಗಿ ನಡೀತು. ಪವಿತ್ರಾತ್ಮನ ಅಭಿಷೇಕ ಅನೇಕರಿಗೆ ಬಂದು ಅದ್ಭುತಗಳು ನಡೀತು. ಸೊ ಅವಾಗ ಆ ಒಂದು ಸಮಯ ಆದಮೇಲೆ ನೆಕ್ಸ್ಟ್ ಜನ ಅದನ್ನು ತಪ್ಪಾಗಿ ತಿಳ್ಕೊಂಡ್ರು. ಏನು ಅಂತಂದರೆ, ಇದು ಪವಿತ್ರಾತ್ಮನ ಕಾಲ ಮಾತ್ರ, ಇದು ಯೆಹೋವ ತಂದೆ ಕಾಲನೂ ಅಲ್ಲ, ಇದು ಯೇಸು ಕ್ರಿಸ್ತನ ಕಾಲನೂ ಅಲ್ಲ, ಇದು ಪವಿತ್ರಾತ್ಮನ ಕಾಲ ಅಂತ ಹೇಳಿ ಪವಿತ್ರಾತ್ಮ ಮಾತ್ರನೇ ಅನ್ನೋ ಒಂದು ಗ್ರೂಪ್ ಕೂಡ ಇದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ತಂದೆ ಬೈಬಲ್ ಏನು ಹೇಳುತ್ತೆ, ನಾವು ಫುಲ್ ಬೈಬಲ್ನ ಓದಬೇಕು. ನೋಡಿ, ನಾನು ಯೆಹೋವ ತಂದೆನ ದೇವರು ಅಂತ ಹೇಳಿ ನಂಬ್ತೀನಿ, ಯೇಸು ಕ್ರಿಸ್ತನನ್ನು ದೇವರು ಅಂತ ಹೇಳಿ ನಂಬ್ತೀನಿ, ಪವಿತ್ರಾತ್ಮನೂ ದೇವರು ಅಂತಲೇ ನಂಬ್ತೀನಿ. ಸೊ ಇವು 3 ಜನ ಹೆಂಗೆ ರಕ್ಷಣೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ನಾವು ಸರಿಯಾಗಿ ತಿಳ್ಕೊಬೇಕು. ಇವಾಗ ತಂದೆ ಹತ್ರ ಪ್ರೇಯರ್ ಮಾಡಬೇಕಾದ್ರೆ ನಾವು ಯೇಸು ಕ್ರಿಸ್ತನ ನಾಮದಲ್ಲೇ ಪ್ರೇಯರ್ ಮಾಡಬೇಕು. ತಂದೆ ಏನು ಹೇಳಿದ್ರು? ರಕ್ಷಣೆ ಯೇಸು ಕ್ರಿಸ್ತನಲ್ಲಿದೆ ಅಂತ ಹೇಳಿದ್ದು ಯಾರು? ತಂದೆನೇ ಹೇಳಿದ್ದು. ಈತನು ನನ್ನ ಮಗನು, ಈತನು ನನ್ನ ಪ್ರಿಯ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನನ್ನು ನಾನು ಕಳಿಸ್ಕೊಟ್ಟಿರೋದು. ಸೊ ನಾನು ಕಳಿಸ್ಕೊಟ್ಟಿರೋನ ಈತನು ಹೇಳೋದನ್ನೆಲ್ಲ ನೀವು ನಂಬಿ. ಸೊ ತಂದೆನೇ ಹೇಳಿರೋದು, ಯೇಸು ಕ್ರಿಸ್ತ ಹೇಳೋದೆಲ್ಲ ನಂಬಿ ಅಂತ. ಸೊ ತಂದೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತ ನಂಬಿ ಅಂತ. ಮತ್ತು ಈತನ ಮೂಲಕನೇ ಬರಬೇಕು. ಈತನ ಮೂಲಕ ಬಂದಿಲ್ಲ ಅಂತಂದರೆ ನಾನು ಯಾರ ಪ್ರೇಯರು ಕೇಳಲ್ಲ ಅಂತ ಹೇಳಿ ತಂದೆನೇ ಹೇಳಿರೋದು. ಯೇಸು ಕ್ರಿಸ್ತ ಏನು ಹೇಳ್ತಾರೆ? ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವು, ನನ್ನ ಹೊರತು ಪರಲೋಕಕ್ಕೆ ದೇವರ ಹತ್ರ ತಂದೆ ಹತ್ರ ಯಾರೂ ಹೋಗೋದಕ್ಕಾಗೋದಿಲ್ಲ. ಇದು ತಂದೆ ಹೇಳ್ತಾ ಇರೋದು ಯೇಸು ಕ್ರಿಸ್ತನ ಬಗ್ಗೆ. ಮತ್ತು ಬೈಬಲಲ್ಲಿ ಅನೇಕ ವಚನಗಳಿದೆ, ನನಗೀಗ ತೆಗೆಯೋದಕ್ಕೆ ಸಮಯದಿಲ್ಲ. ಏನಂತಂದರೆ, ಯೇಸು ಕ್ರಿಸ್ತನಲ್ಲಿ ಮಾತ್ರ ರಕ್ಷಣೆ. ಯಾಕೆ ಅಂತಂದರೆ, ಈ ಒಂದು ತ್ರಯೇಕ ದೇವರಲ್ಲಿ ಯೇಸು ಕ್ರಿಸ್ತ ಭೂಮಿ ಮೇಲೆ ಮನುಷ್ಯನಾಗಿ ಬಂದಿದ್ದು, ಮನುಷ್ಯನ ಆ ಒಂದು ಬಾಡಿಲಿ ಲಿಮಿಟ್ಟಾಗಿ ಮನುಷ್ಯನಾಗಿ ಜೀವನ ಮಾಡಿ ಮನುಷ್ಯನಾಗಿ ಪಾಪಕ್ಕೆ ಕ್ರಯ ಕೊಟ್ಟದ್ದು. ಸೊ ಅದಕ್ಕೆ ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ. ಮತ್ತು ಪವಿತ್ರಾತ್ಮ ಏನು ಮಾಡುತ್ತೆ? ಪವಿತ್ರಾತ್ಮ ಏನು? ಯೇಸು ಕ್ರಿಸ್ತನ ಪವಿತ್ರಾತ್ಮನ ಸಪ್ರೇಟಾಗಿ ಮಾತಾಡುತ್ತಾ ನಮ್ಮ ಹತ್ರ ಮಾತಾಡುವಾಗ ಪವಿತ್ರಾತ್ಮನ ಸೇವೆ ಏನು ಗೊತ್ತಾ? ಯೇಸು ಕ್ರಿಸ್ತನನ್ನು ಇನ್ಫ್ಲೂಯೆನ್ಸ್ ಮಾಡೋದು. ಪವಿತ್ರಾತ್ಮನ ಸೇವೆ ಏನು ಅಂತಂದರೆ, ಮನುಷ್ಯರಿಗೆ ನೀವು ಪಾಪಿಗಳು ಅಂತ ಹೇಳಿ ಒಂದು ಕನ್ವಿಕ್ಷನ್ ಕೊಡೋದು. ಮತ್ತು ನಿಮಗೆ ಈ ಒಂದು ಪಾಪದಲ್ಲಿ ಇರೋದಕ್ಕೋಸ್ಕರ ನಿಮಗೆ ರಕ್ಷಣೆ ಬೇಕು. ರಕ್ಷಣೆಯನ್ನು ಪಾಪಿ ಅನ್ನೋದು ನೀವು ನಿಜ, ಅದಕ್ಕೆ ಸೊಲ್ಯೂಷನ್ ಇದೆ. ಏನಂತಂದರೆ ಯೇಸು ಕ್ರಿಸ್ತ. ಸೊ ರಕ್ಷಕ ನಿಮಗೆ ಅವಶ್ಯ. ಆ ಒಂದು ರಕ್ಷಣೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ಅಂತ ಹೇಳಿ ಪವಿತ್ರಾತ್ಮನೇ ಇನ್ಫ್ಲೂಯೆನ್ಸ್ ಮಾಡೋದು ಇವತ್ತು. ಮತ್ತು ಬರುವಂಥ ಇಟರ್ನಲ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ, ಆ ಒಂದು ನಿತ್ಯತ್ವದಲ್ಲಿ ಇರುವಾಗ ಒಂದು ನ್ಯಾಯ ತೀರ್ಪಾಗುತ್ತೆ. ಆ ಒಂದು ನಿತ್ಯತ್ವದ ನ್ಯಾಯ ತೀರ್ಪಲ್ಲಿ ನೀವು ಪರಲೋಕಕ್ಕೆ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ ಅಂತ ಹೇಳೋದು ಪವಿತ್ರಾತ್ಮ ನಿಮಗೆ ಇಲ್ಲೇ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯೇಸು ಕ್ರಿಸ್ತನ ನಂಬಿ ಅಂತ ಹೇಳ್ತಾ ಇರೋದು. ಈಗ ನೋಡಿ, ತಂದೆ ಮಗ ಪವಿತ್ರಾತ್ಮ ಯಾವ ರೀತಿ ವರ್ಕ್ ಮಾಡ್ತಾರೆ. ತಂದೆ ಯೇಸು ಕ್ರಿಸ್ತನ ಪರವಾಗಿ ಹೇಳೋದು, ಯೇಸು ಕ್ರಿಸ್ತ ಕೂಡ ತಂದೆ ಹೇಳಿದಂಥ ಮಾತನ್ನು, ತಂದೆ ಏನು ಹೇಳಿದ್ರೋ ಅದನ್ನು ಮಾತ್ರನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಸ್ವಂತವಾಗಿ ನಾನು ಏನು ಮಾಡ್ತಾ ಇಲ್ಲ. ತಂದೆ ಇದನ್ನು ಹೇಳು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಕ್ಕೆ ತಂದೆ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತಂದೆ ಮಾಡು ಅಂದಿದ್ದನ್ನು ನಾನು ಮಾಡ್ತಾ ಇದ್ದೀನಿ. ತಂದೆ ಚಿತ್ತನ ನೆರವೇರಿಸ್ತಾ ಇದ್ದೀನಿ. ಸೊ ಇಲ್ಲಿ ತಂದೆನೇ ಹೇಳ್ತಾ ಇರೋದು, ರಕ್ಷಣೆ ಅನ್ನೋದು ನನ್ನ ಮಗನ ಹೆಸರಲ್ಲಿ ಮಾತ್ರ. ಸೊ ಇವಾಗ ತಂದೆನೇ ಹೇಳಿದ್ಮೇಲೆ ನಾವೇನು ಮಾಡಬೇಕು? ಅವನ್ನೇ ಒಪ್ಕೋಬೇಕು. ಯೇಸು ಕ್ರಿಸ್ತನಲ್ಲಿ ಮಾತ್ರ ರಕ್ಷಣೆ. ಯೇಸು ಕ್ರಿಸ್ತನ ಬಿಟ್ಟರೆ ರಕ್ಷಣೆ ಬೇರೆ ಯಾವುದರಲ್ಲೂ ಇಲ್ಲ, ಬೇರೆ ಯಾವ ಹೆಸರಲ್ಲೂ ಇಲ್ಲ. ಸೈತಾನ ಭಯಪಡೋದು ಒಂದೇ ನಾಮಕ್ಕೆ, ಯೇಸು ಕ್ರಿಸ್ತನ ನಾಮ. ನಿಮಗೆಲ್ಲ ಗೊತ್ತಿರುತ್ತೆ, ದೆವ್ವ ಓಡಿಸ್ಬೇಕಂದ್ರೆ ಏನೇನೋ ಯೂಸ್ ಮಾಡ್ತಾರೆ, ಆದರೆ ತಿರ್ಗಾ ವಾಪಸ್ ಬರುತ್ತೆ ಆ ದೆವ್ವಗಳು. ಆದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದು ಸಾರಿ ನೀವು ಸೈತಾನನನ್ನು ಬಂಧಿಸಿ ಆ ಒಂದು ಯಾವ ಮನುಷ್ಯನನ್ನು ಹೊಕ್ಕಿಕೊಂಡಿರುತ್ತೋ ಅದನ್ನು ಬಿಟ್ಟು ಹೋಗು ಅಂತ ಹೇಳಿ ಯೇಸು ಕ್ರಿಸ್ತನ ನಾಮದಲ್ಲಿ, ಮತ್ತೆ ಯಾವಾಗೂ ಅದು ಬರೋದಿಲ್ಲ ವಾಪಸ್ಸು.
ದೆವ್ವಗಳು ನಡಗುವ ನಾಮ, ಸೈತಾನನ ಶಕ್ತಿಯನ್ನು ಬಂಧಿಸುವ ನಾಮ, ಪಾಪದಿಂದ ಬಿಡುಗಡೆ ಕೊಟ್ಟಿರುವಂಥ ನಾಮ, ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಯೇಸುವಿನ ನಾಮ. ಇದಕ್ಕಿಂತ ಉನ್ನತವಾದ ಹೆಚ್ಚಾದ ನಾಮ ಬೇರೆ ಎಲ್ಲೂ ಇಲ್ಲ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಆಗಲಿ ಇದಕ್ಕಿಂತ ದೊಡ್ಡ ನಾಮ ಯಾವುದೂ ಇಲ್ಲ. ನಾವು ಎಷ್ಟು ಆಶೀರ್ವಾದ ಹೊಂದಿರೋ ಜನ ಗೊತ್ತಾ? ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತಿದ್ದಾರೆ ಅಂತ ಹೇಳೋ ಒಂದು ಪ್ರಕಟಣೆ ನಮಗೆ ತಂದೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತ ಒಬ್ಬನೇ ದೇವರು ಅನ್ನೋ ಪ್ರಕಟಣೆ ನಮಗಾಗಿದೆ. ನಾವು ಆಶೀರ್ವಾದಕ್ಕೆ ಬಾಧ್ಯರು. ನಾವು ಯೇಸು ಕ್ರಿಸ್ತನಲ್ಲಿರುವಂಥ ಎಲ್ಲ ಸಮೃದ್ಧಿಗೆ, ಎಲ್ಲ ಆಶೀರ್ವಾದಕ್ಕೆ ಬಾಧ್ಯರು. ನಾವು ನಿತ್ಯ ಜೀವಕ್ಕೆ ಬಾಧ್ಯರು. ನಿತ್ಯ ಜೀವ ಪಡೆಯೋದಕ್ಕಿಂತ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ಇವಾಗ ನೋಡಿ, ಕೆಲವರು ಈ ಲೋಕದಲ್ಲಿರುವಾಗ ನಾನು ಲೋಕದಲ್ಲಿ ತಿನ್ನಬೇಕು, ಕುಡಿಬೇಕು, ಎಂಜಾಯ್ ಮಾಡಬೇಕು, ನನಗೆ ಯೇಸು ಕ್ರಿಸ್ತ ಬೇಡ ಅಂತ ಹೇಳ್ತಾರೆ. ಎಷ್ಟು ದಿವಸ ಇರೋಕ್ಕಾಗುತ್ತೆ ಈ ಲೋಕದಲ್ಲಿ? ನಾನೊಂದು ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಮನುಷ್ಯನಿಗೆ, ಎಲ್ಲ ಮನುಷ್ಯರಿಗೂ ಗೊತ್ತು, ಮನುಷ್ಯ ಹೆಚ್ಚು ಅಂತಂದರೆ 100ರಿಂದ 120 ವರ್ಷ ಅಷ್ಟೇ ಬದುಕೋದು ಮನುಷ್ಯ. ಎಲ್ಲ ಮನುಷ್ಯರಿಗೂ ಗೊತ್ತು, ನಾವಿಲ್ಲೇ ಪರ್ಮನೆಂಟಾಗಿರಲ್ಲ, ನನಗಂತ ಒಂದು ದಿನ ಬರುತ್ತೆ, ಈ ಒಂದು ಲೋಕ ಬಿಟ್ಟು ಹೋಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಆದರೆ ಮನುಷ್ಯ ಯಾವ ರೀತಿ ಆ್ಯಕ್ಟ್ ಮಾಡ್ತಾನೆ? ನಾನು ಇದೇ ಥರ ಬದುಕಿರ್ತೀನಿ, ನಾನು ಇದೇ ಕೆಲಸ ಮಾಡ್ಕೊಂಡೇ ಇರಬೇಕು, ನಿತ್ಯಕ್ಕೂ ಇದೇ ಮಾಡ್ಕೊಂಡಿರಬೇಕು, ಇದೇ ಥರ ಕೆಲಸ ಮಾಡ್ತಾ ಇರಬೇಕು, ಇದೇ ಥರ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಅದು ಕಟ್ಟಬೇಕು ಇದು ಕಟ್ಟಬೇಕು, ಇದೇ ಥರ ಮಾಡ್ಕೊಂಡಿರ್ತೀವಿ ಅಂತ ಕೆಲವರು ಅನ್ಕೊತಾರೆ. ಇಲ್ಲ, ಇವೆಲ್ಲದಕ್ಕೂ ಒಂದು ದಿವಸ ಎಂಡ್ ಬರುತ್ತೆ. ಒಳ್ಳೆಯದೇ, ಕೆಲ್ಸಕ್ಕೆ ಹೋಗೋದು ಒಳ್ಳೆಯದೇ, ರೆಡಿ ಆಗೋದು ಒಳ್ಳೆಯದೇ, ದುಡ್ಡು ಸಂಪಾದನೆ ಮಾಡೋದು ಎಲ್ಲ ಒಳ್ಳೆಯ ವಿಷಯಗಳೇ. ಆದರೆ ನಿರಂತರಕ್ಕೂ ನಾವು ಇದೇ ಮಾಡ್ಕೊಂಡಿರಲ್ಲ. ಈ ಒಂದು ಸಮಯ ಬರುವಾಗ ಎಲ್ಲ ಮನುಷ್ಯರು ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಇಷ್ಟ ಇದೆಯೋ ಇಲ್ವೋ ಬಿಡಲೇಬೇಕು ಈ ಲೋಕ. ಆ ಒಂದು ಸಮಯ ಬರುತ್ತೆ. ಸೊ ಆ ಸಮಯದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನಂಬಿರೋರಾದರೆ ಧೈರ್ಯದಿಂದ ಲೋಕ ಬಿಟ್ಟು ಹೋಗ್ತೀರ. ಯಾಕೆ ಅಂತಂದರೆ ನಿಮಗೋಸ್ಕರ ನಿತ್ಯ ಜೀವ, ಉನ್ನತವಾದ ಒಂದು ಸ್ಥಾನ ಯೇಸು ಕ್ರಿಸ್ತ ನಿಮಗೆ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿ ನೀವು ರಕ್ಷಣೆ ಹೊಂದಿದ್ರಿ. ಈ ಲೋಕದಲ್ಲಿ ಯೇಸು ಕ್ರಿಸ್ತ ಯಾರು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ಪಾಪಕ್ಕೆ ಸತ್ತು ಯೇಸು ಕ್ರಿಸ್ತನಿಗೆ ಓಸ್ಕರ ಬದುಕೋರಾಗಿದ್ರಿ. ಯೇಸು ಕ್ರಿಸ್ತ ಹೇಳ್ತಾರೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ, ನಾನು ಬದುಕುವವನಾಗಿರುವುದರಿಂದ ನೀವೂ ಬದುಕುವಿರಿ ಅಂತ ಇದೆ. ಅದು ಯೇಸು ಕ್ರಿಸ್ತ ಲೋಕ ಬಿಟ್ಟು ಪರಲೋಕಕ್ಕೆ ಹೋಗೋದ್ರ ಬಗ್ಗೆ ಅಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ನಾನು ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ತೀನಿ ಅನ್ನೋವಾಗ ಇವ್ರಿಗೆಲ್ಲ ಸಂಕಟ ಆಗೋಯ್ತು. ಅಯ್ಯೋ, ಇಷ್ಟು ದಿವಸ ನಮ್ಮ ಜೊತೆ ಇದ್ರು, ಹೋಗ್ತಾವ್ರೆ ಅಂತ. ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ, ನಾನು ಶಿಲುಬೆ ಮೇಲೆ ಕಾರ್ಯ ಮುಗಿಸಿದ್ಮೇಲೆ ಅದಾದಮೇಲೂ ಬದುಕ್ತೀನಿ ಅಂತಾರೆ ದೇವರು. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ ಯೇಸು ಕ್ರಿಸ್ತ, ನೀವು ಸತ್ತರೂ ಬದುಕುವಿರಿ ಅಂತ ಇದೆ. ಅದು ಹೇಗೆ ಸತ್ತರೂ ಬದುಕುವಿರಿ? ನಾವು ಯೇಸು ಕ್ರಿಸ್ತನ ನಂಬುವಾಗ ಆತ್ಮದಲ್ಲಿ ಸತ್ತು ಆತ್ಮದಲ್ಲಿ ಹೊಸದಾಗಿ ಹುಡ್ತೀವಿ. ಆದರೆ ಈ ಒಂದು ಶಾರೀರಕ್ಕೆ ಟೈಮ್ ಬರೋವಾಗ ಈ ಒಂದು ಶಾರೀರ ಕೂಡ ಸಾಯಬೇಕು. ಶಾರೀರನ ತಗೊಂಡೋಗಿ ಮಣ್ಣಲ್ಲಿ ಹಾಕ್ತಾರೆ, ಕ್ರಿಮಿಗಳು ತಿಂತವೆ, ಎಲ್ಲ ಡಸ್ಟ್, ಮಣ್ಣಿಗೆ ಹೋಗುತ್ತೆ ಅಂತ ಹೇಳಿ ಪ್ರೀಚ್ ಮಾಡ್ತಾರೆ. ಅದು ಬೈಬಲಲ್ಲಿದೆ, ಮಣ್ಣನ್ನ ಮಣ್ಣಿಗೆ ಹಾಕಬೇಕು ಅಂತಲೇ ದೇವರು ಹೇಳಿದ್ದಾರೆ ಅದು ಆಲ್ರೆಡಿ. ಆದರೆ ಈ ಒಂದು ಶಾರೀರ ಮಣ್ಣಿಗೆ ಹೋಗಿದ ತಕ್ಷಣ ಅಷ್ಟೇನಾ, ಮುಗ್ದೋಯ್ತಾ? ಇನ್ನು ಕೆಲವರು ಬಿಲೀವರ್ಸ್ ಏನು ನಂಬ್ತಾರೆ ಅಂದರೆ, ನಮ್ಮ ಆತ್ಮ, ನಮ್ಮ ಪ್ರಾಣ ಮಾತ್ರ ಪರಲೋಕಕ್ಕೆ ಹೋಗುತ್ತೆ, ಶಾರೀರ ಭೂಮಿಲಿ ಮಣ್ಣಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಬೈಬಲ್ ಅದು ಬೋಧನೆ ಮಾಡಲ್ಲ. ಬೈಬಲ್ ಏನು ಗೊತ್ತಾ ಬೋಧನೆ ಮಾಡೋದು? ನಿಮ್ಮ ಶಾರೀರ, ಆತ್ಮ, ಪ್ರಾಣ, 3, ಸ್ಪಿರಿಟ್, ಸೋಲ್, ಬಾಡಿ, 3ಕ್ಕೂ ದೇವರು ಯೇಸು ಕ್ರಿಸ್ತ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ ರಿಡೆಂಪ್ಷನ್ ಅನ್ನೋದನ್ನು. ವಿಮೋಚನೆ ಅನ್ನೋದು 3ಕ್ಕೂ ಇದೆ. ನೀವು ಈ ಶಾರೀರದಲ್ಲಿ ಈ ದಿನ ಜೀವನ ಮಾಡ್ತಾ ಇದ್ದೀರಾ. ಈ ಒಂದು ಶಾರೀರ ಅನ್ನೋದು ನಮಗೆ ಈ ಲೋಕಕ್ಕೆ ಕೊಟ್ಟಿರುವಂಥ ಸೂಟ್. ಇವಾಗ ಸ್ಪೇಸ್ ಸೂಟ್ ಅಂತ ಹೇಳ್ತಾರಲ್ಲ, ಒಂದು ಬಾಡಿಗೆ ಬೇಕಾಗಿರುವಂಥ ಒಂದು ಕವಚ. ಈ ಒಂದು ಭೂಮಿಲೇ ನಾವು ಬದುಕಬೇಕು ಅಂತಂದರೆ ಈ ಒಂದು ಶಾರೀರ ಅನ್ನೋದು ಸೂಟ್. ಇವಾಗ ಸ್ಪೇಸ್ಗೆ ಹೋಗಬೇಕು ಅಂತಂದರೆ ಸ್ಪೇಸ್ ಸೂಟ್ ಅಂತ ಹೇಳ್ತಾರೆ. ಅದೇ ಥರ ಪರಲೋಕಕ್ಕೆ ಹೋಗಬೇಕಾದ್ರೆ ಮಹಿಮಾ ಶರೀರ ಕೊಡ್ತಾರೆ ದೇವರು ನಮಗೆ. ಈ ಒಂದು ಶಾರೀರನೇ ದೇವರು ಆ ಒಂದು ಕಡೇ ದಿನದಲ್ಲಿ ಪುನರುತ್ಥಾನ ಆಗುವಾಗ ಇದೇ ಶರೀರ ದೇವರು ನಮಗೆ ವಾಪಸ್ ಕೊಡೋದು. ನೀವೇನು ಹೊಸದಾಗಿ ಏನು ದೇವರು ಹೊಸ ಶರೀರ ಕೊಡೋದಿಲ್ಲ.
ಇವಾಗ ಯಾವ ರೀತಿ ಇರ್ತಾರೋ ಇದೇ ಶರೀರ ದೇವರು ಅದು ಮಹಿಮಾ ಶರೀರವಾಗಿ ಮಾರ್ಪಡಿಸಿ ಮಹಿಮಾ ಶರೀರ ಕೊಡ್ತಾರೆ. ಆವಾಗೇ ನೀವು ಪರಲೋಕದಲ್ಲಿ ಹೋಗಿ ಎಲ್ಲರನ್ನೂ ರೆಕಗ್ನೈಸ್ ಮಾಡೋಕ್ಕಾಗೋದು. ಈ ಭೂಲೋಕದಲ್ಲಿ ಹೆಂಗೆ ನೋಡಿರ್ತೀರೋ ಅಲ್ಲೂ ಹಂಗೆ ನೋಡ್ತೀರಾ, ಮತ್ತು ಮಹಿಮಾ ಶರೀರದಲ್ಲಿ ನೋಡ್ತೀರಾ. ಅವ್ರು ಯಾರು ಅಂತ ಹೇಳಿ ಅಲ್ಲೂ ಕಂಡುಹಿಡಿತೀರಾ. ನೋಡಿ, ಯೇಸು ಕ್ರಿಸ್ತ ರಕ್ಷಣೆ ಅನ್ನೋದನ್ನು ನಾವು ಸಿಂಪಲ್ಲಾಗಿ ಈಸಿಯಾಗಿ ಅಸಡ್ಡೆ ಮಾಡುವಂಥ ಒಂದು ವಿಷಯ ಅಲ್ಲ. ಇದು ಬಹಳ ಸೀರಿಯಸ್ ಆಗಿ ನಮ್ಮ ಲೈಫಲ್ಲಿ ಒಪ್ಕೊಳ್ಬೇಕಾಗಿರುವಂಥ ವಿಷಯ. ಇದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಒಬ್ಬ ಮನುಷ್ಯ ನರಕಕ್ಕೆ ಹೋಗ್ತಾನೆ ಅಂತಂದರೆ ಅವನು ಮಾಡಿರೋ ಪಾಪದಿಂದ ಅಲ್ಲ. ಅನೇಕರು ನೋಡಿ, ಕೊಲೆಗಾರರು ನೋಡಿ ಇವ್ನು ಗ್ಯಾರಂಟಿ ನರಕಕ್ಕೆ ಹೋಗ್ತಾನೆ. ವ್ಯಭಿಚಾರಗಳನ್ನ ನೋಡಿ ಇವ್ರು ಗ್ಯಾರಂಟಿ ನರಕಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಒಳ್ಳೆ ಕಾರ್ಯಗಳನ್ನ ಮಾಡೋದು ನೋಡುವಾಗ ಇವ್ರು ಗ್ಯಾರಂಟಿ ಪರಲೋಕಕ್ಕೆ ಹೋಗ್ತಾರೆ ಅಂತಾರೆ. ಒಳ್ಳೆ ಕಾರ್ಯಗಳಿಂದ ಅಲ್ಲ. ಹಾಗಂತ ಹೇಳಿ ಒಳ್ಳೆ ಕಾರ್ಯಗಳು ಮಾಡಬೇಡಿ, ಕೆಟ್ಟದನ್ನು ಮಾಡಿ ಅಂತ ಹೇಳಿ ನಾನಿಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾಯಿಲ್ಲ. ನನ್ನ ಪಾಯಿಂಟ್ ಏನು ಅಂತಂದರೆ, ರಕ್ಷಣೆ ಅನ್ನೋದು ಒಳ್ಳೆ ಕಾರ್ಯಗಳಲ್ಲಿ ಇಲ್ಲ, ಏಸು ಕ್ರಿಸ್ತನಲ್ಲಿ ಮಾತ್ರ. ಏಸು ಕ್ರಿಸ್ತನನ್ನು ನಂಬಿ ಆಮೇಲೆ ಒಳ್ಳೆ ಕಾರ್ಯಗಳು ಮಾಡಿ ಅದಕ್ಕೆ ಆಶೀರ್ವಾದ ಇದೆ. ಏಸು ಕ್ರಿಸ್ತನ ನಂಬ್ದಿರ ನೀವು ಪರಲೋಕನ ದೇವರು ಕೊಡೋದಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದೀನಿ. ಇದು ನಿಮಗೆ ನಂಬಕ್ಕೆ ಕಷ್ಟ ಆಗಿರ್ಬೋದು, ಕೆಲವರಿಗೆ ಕೇಳಿಸ್ಕೊಳ್ಳೋದಕ್ಕೆ ಕಹಿಯಾಗಿರ್ಬೋದು. ನಾನು ದುಡ್ಡಲ್ಲಿ ಸಂಪಾದನೆ ಮಾಡ್ಕೊತೀನಿ. ಇಲ್ಲ, ಲೋಕದಲ್ಲಿರೋ ಎಲ್ಲ ದುಡ್ಡು ಸಾಲೋದಿಲ್ಲ ಒಂದು ಆತ್ಮನ ಪರಲೋಕಕ್ಕೆ ಕರ್ಕೊಂಡೋಗೋದಕ್ಕೆ. ಎಲ್ಲ ದುಡ್ಡು ಹಾಕಿದ್ರೂ ಸಾಲದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮನುಷ್ಯನ ಬಿಡುಗಡೆ ಬೆಳ್ಳಿ ಬಂಗಾರದಿಂದ ಅಲ್ಲ ನಡೆದಿದ್ದು, ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಮನುಷ್ಯನಿಗೆ ವಿಮೋಚನೆ ಆಗಿದ್ದು. ಸೊ ಇದನ್ನು ನಾವು ಈ ಸಮಯದಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತ ಹೇಳಿ ಪ್ರೇಯರ್ ಮಾಡಬೇಕು. ನೀವು ಎಷ್ಟೇ ಪಾಪಿಗಳಾಗಿದ್ರೂ ಪರವಾಗಿಲ್ಲ, ಲೈಫಲ್ಲಿ ಏನೇ ತಪ್ಪು ಮಾಡಿದರೂ ಪರವಾಗಿಲ್ಲ, ಯೇಸು ಕ್ರಿಸ್ತನನ್ನು ನಂಬುವಾಗ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುತ್ತೇನೆ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಅಂದರೆ ನಂಬುವಾಗ ಏನೇ ಪಾಪ ಮಾಡಿದರೂ ಸಕಲ ಪಾಪವನ್ನು ದೇವರು ಕ್ಷಮಿಸ್ತಾರೆ. ಕೊಲೆ ಮಾಡಿದರೂ ಕ್ಷಮಿಸ್ತಾರ ದೇವರು, ಗ್ಯಾರಂಟಿ ಕ್ಷಮಿಸ್ತಾರೆ. ವ್ಯಭಿಚಾರಿಯಾಗಿದ್ದರ ಮುಂಚೆ ಅದನ್ನು ಕೂಡ ದೇವರು ಕ್ಷಮಿಸ್ತಾರೆ. ಆದರೆ ಕಂಡೀಷನ್, ರಕ್ಷಣೆ ಹೊಂದಾದ್ಮೇಲೆ ನೀವು ನಿಮ್ಮ ಪಾಪದಲ್ಲಿ ಕಂಟಿನ್ಯೂ ಆಗಬಾರ್ದು. ಇನ್ಮೇಲೆ ಆ ಒಂದು ಹಳೆಯ ಜೀವನಕ್ಕೆ ಹೋಗಬಾರ್ದು. ಇನ್ಮೇಲೆ ವ್ಯಭಿಚಾರ ಮಾಡಬಾರ್ದು. ಅದು ಮಾಡದೇ ಇರೋದಕ್ಕೆ ದೇವರು ಬಲ ಕೊಡ್ತಾರೆ. ಅದೇ ಕೃಪೆ. ಕೃಪೆ ಅನ್ನೋದು ನಿಮ್ಮನ್ನು ಯೇಸು ಕ್ರಿಸ್ತನು ಹೇಳಿದಂತೆ ಮಾಡೋದಕ್ಕೆ ಕೃಪೆ ನಿಮ್ಮನ್ನು ಬಲಪಡಿಸುತ್ತೆ. ನೀವು ಯಾವ ರೀತಿ ಇರ್ತೀರೋ ಆ ರೀತಿ ಬನ್ನಿ. ಆದರೆ ಬಂದ ಮೇಲೆ ಯೇಸು ಕ್ರಿಸ್ತನ ರಕ್ಷಣೆ ಹೊಂದಾದ್ಮೇಲೆ ಆಮೇಲೆ ಬದಲಾಗಬೇಕು. ಹೇಗೆ ಇರ್ತಿರೋ ಹಾಗೆ ಬನ್ನಿ, ಆದರೆ ಅದಾದಮೇಲೆ ಹಾಗೆ ಇರಬಾರ್ದು. ಒಬ್ಬ ವ್ಯಭಿಚಾರಿಗೆ ದೇವರು ಹೇಳ್ತಾರೆ, ಇದು ಹೇಳಿ ಮುಗಿಸ್ತೀನಿ ದಿನ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ, ನೀನು ಇನ್ನು ಮೇಲೆ ಪಾಪ ಮಾಡಬೇಡ, ಈಗೋ ನಿನ್ನ ಪಾಪ ನಾನು ಕ್ಷಮಿಸಿದ್ದೀನಿ. ಎಲ್ಲರೂ ಕಲ್ಲೊಡಿಬೇಕು, ಅವಳನ್ನ ಸಾಯಿಸಬೇಕು ಅಂದ್ಕೊಂಡಿದ್ರು. ಆದರೆ ಯೇಸು ಕ್ರಿಸ್ತ ಅವಳಿಗೊಂದು ಚಾನ್ಸ್ ಕೊಟ್ಟರು. ಈಗೋ, ಯಾರು ನಿನ್ನ ಪನಿಷ್ಮೆಂಟ್ ಕೊಟ್ಟಿಲ್ವಮ್ಮ, ನಾನು ಕೊಡೋದಿಲ್ಲ ಪನಿಷ್ಮೆಂಟು, ಕ್ಷಮಿಸ್ತೀನಿ, ಹೋಗು, ಆದರೆ ಇನ್ನು ಮೇಲೆ ಪಾಪ ಮಾಡಬೇಡ. ಅದೇ ನೋಡಿ, ಎಷ್ಟೇ ತಪ್ಪು ಮಾಡಿದರೂ ದೇವ್ರು ಕ್ಷಮಿಸ್ತಾರೆ, ಆದರೆ ಇನ್ನು ಮೇಲೆ ಪಾಪ ಮಾಡಬಾರ್ದು ಅನ್ನೋದೇ ಆಜ್ಞೆ. ರಕ್ಷಣೆ ಅನ್ನೋದು ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಾಧ್ಯ. ಏನೇ ತಪ್ಪು ಮಾಡಿದರೂ ದೇವರು ಕ್ಷಮಿಸ್ತಾರೆ, ರಕ್ಷಣೆ ಅನ್ನೋದು ಕೊಡ್ತಾರೆ. ಅದಾದಮೇಲೆ ಯೇಸು ಕ್ರಿಸ್ತನಿಗೋಸ್ಕರ ಜೀವನ ಮಾಡಬೇಕು. ನಿಮ್ಮ ಲೈಫು ಸುಂದರವಾಗಿ ಬರೀ ಆಶೀರ್ವಾದದಲ್ಲೇ ಮುಳುಗೀತಾ ಇರೋ ಥರ ಇರುತ್ತೆ. ಇದು ದೇವ್ರು ನಿಮಗೆ ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಪ್ರಾಮಿಸ್ ಮಾಡ್ತಾ ಇರೋದು. ಬಿಲೀವರ್ಸ್ಗೆ ಆಗಲಿ ಅನ್ಬಿಲೀವರ್ಸ್ಗೆ ಆಗಲಿ ಯೇಸು ಕ್ರಿಸ್ತ ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ. ಬಿಲೀವರ್ಸ್ ಮಾಡಬೇಕಾಗಿರೋದು ಏನಂದರೆ, ಆತನ ಆಶೀರ್ವಾದಗಳಲ್ಲಿ ಹೇಗೆ ಪ್ರವೇಶ ಮಾಡೋದು. ಅಂದರೆ ಆಲ್ರೆಡಿ ನಿತ್ಯ ಜೀವವನ್ನು ಹೊಂದಿದ್ದೀರಾ, ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿ ಹೆಸರಲ್ಲಿ ನಿಮ್ಮ ಹೆಸರು ಬರೆದಿದೆ. ಇನ್ನು ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನಿಗೋಸ್ಕರ ಬದುಕಿ ಪ್ರೇಯರ್ ಮಾಡಿ ಅನೇಕ ಆತ್ಮಗಳು ನಮ್ಮ ಥರನೇ ದೇವ್ರ ಕಡೆ ಬರಬೇಕು ಅಂತ ಹೇಳಿ ಪ್ರೇಯರ್ ಮಾಡೋದು ಬಿಲೀವರ್ಸ್ ಜವಾಬ್ದಾರಿ. ಅನ್ಬಿಲೀವರ್ಗೋಸ್ಕರ ಈ ಸಮಯದಲ್ಲಿ ಪ್ರೇಯರ್ ಮಾಡಿ ನಿಮ್ಮ ಮೂಲಕ ಅವರ ರಕ್ಷಣೆ ಹೊಂದಲಿ, ಯೇಸು ಕ್ರಿಸ್ತನ ಆ ಒಂದು ನಿತ್ಯ ಜೀವನದಲ್ಲಿ ಅವರು ಎಂಟರ್ ಆಗಲಿ ಅಂತ ಹೇಳಿ ಈ ಒಂದು ಕ್ರಿಸ್ಮಸ್ ಟೈಮಲ್ಲಿ ಪ್ರಾರ್ಥನೆ ಮಾಡಿ ಸೆಲೆಬ್ರೇಟ್ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ
ಯೇಸು ಕ್ರಿಸ್ತನು ಒಬ್ಬನೇ ರಕ್ಷಕನು ಬೇಗನೆ ಬರುತ್ತಾನೆ. ಆಮೇನ್.